ಕೆಆರ್ ಪುರಂ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರು ರಾಜ್ಯ ನಾಯಕರುಗಳ ಜೊತೆ ನಿಕಟ ಸಂಬಂಧ ಇಟ್ಟುಕೊಂಡು ಕ್ಷೇತ್ರದ ಅಭಿವೃದ್ಧಿ ಹಾಗೂ ನಿರಾಶ್ರಿತರ ಬಾಳಿಗೆ ಬೆಳಕಾದ ನಾಯಕರಾದ ಡಿಕೆ ಮೋಹನ್ ಬಾಬುರವರ ಪಕ್ಷ ಸಂಘಟನೆ ಹಾಗೂ ಅವರ ಕಾರ್ಯವೈಖರಿ ಮೆಚ್ಚಿ ರಾಜ್ಯ ನಾಯಕರಾದ ಸಹಸ್ರಾರು ಭಾಗ್ಯಗಳ ಸರದಾರರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷ ಸಂಘಟನೆಯಲ್ಲಿ ಮುಂದಾದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿರವರು ಡಿಕೆ ಮೋಹನ್ ಬಾಬುರವರಿಗೆ ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಡಿಕೆ ಮೋಹನ್ ಬಾಬುರವರಿಗೆ ದಿನಾಂಕ 4/11/2025 ಕೆಆರ್ ಪುರಂ ವಿಧಾನಸಭಾ ಕ್ಷೇತ್ರದ ಕೆಆರ್ ಇನ್ ಹೋಟೆಲ್ನಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಪ್ರಧಾನ ಕಾರ್ಯದರ್ಶಿಗಳು ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎ ನಾರಾಯಣಪುರ ಉಮಾಶಂಕರ್ ರವರು ಹಾಗೂ ಎ ನಾರಾಯಣಪುರ ವಾರ್ಡ್ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೂತನವಾಗಿ ಅಧ್ಯಕ್ಷರಾದ ಡಿಕೆ ಮೋಹನ್ ಬಾಬುರವರಿಗೆ ಅಭಿನಂದನೆ ಸಲ್ಲಿಸಿದರು. ಈ ಕಾರ್ಯಕ್ರಮಕ್ಕೆ ಕೆಆರ್ ಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಿರಿಯ ಮುಖಂಡರುಗಳು ಭಾಗಿಯಾಗಿದ್ದರು. ವರದಿ ಶೋಭಾ, ಬೆಂಗಳೂರು, ಎನ್ಕೆಎಸ್ ಟಿವಿ. ನನ್ನ ಹೆಸರು ಉಮಾಶಂಕರ್ ಅಂತ, ಕೆಆರ್ ಪುರಂ ಕ್ಷೇತ್ರಕ್ಕೆ ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ಇವತ್ತೇನಪ್ಪ ವಿಶೇಷ ಅಂದರೆ ನಮ್ಮ ನಾಯಕರಾದಂಥ ಡಿಕೆ ಮೋಹನ್ ಬಾಬಣ್ಣವರು ನೂತನವಾಗಿ ಜಿಲ್ಲಾಧ್ಯಕ್ಷರು ಆಗಿದ್ದಾರೆ. ಅವರಿಗೆ ಈ ಒಂದು ಕೆಆರ್ ಪುರಂ ಕ್ಷೇತ್ರದ ಭಾಗದಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಆದುದರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನಮ್ಮ ಎ ನಾರಾಯಣಪುರದ ತಂಡದವರೆಲ್ಲ ಬಂದು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಸಮಾರಂಭವನ್ನು ಏರ್ಪಡಿಸಿಕೊಂಡಿದ್ದೇವೆ. ಆದುದರಿಂದ ಎಲ್ಲ ಬಂದಿರತಕ್ಕಂಥ ಎಲ್ರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಚ್ಛಿಸ್ತೇನೆ. ಮೇಡಮ್, ಗ್ರೇಟರ್ ಬೆಂಗಳೂರು ಆಗಿರೋದಕ್ಕೆ ಇವತ್ತು ಇವ್ರನ್ನ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರಿಗೆ ಅಧ್ಯಕ್ಷರನ್ನಾಗಿ ನಮ್ಮ ಡಿಕೆ ಮೋಹನ್ ಬಾಬಣ್ಣವ್ರನ್ನ ಮಾಡಿದ್ದಾರೆ. ಈಗ ನಮ್ಮ ನಾಯಕರನ್ನ ನೋಡಿ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಜಿಲ್ಲಾಧ್ಯಕ್ಷರು ಕೊಟ್ಟಿದ್ದಾರೆ. ಈ ಒಂದು ಭಾಗದಲ್ಲಿ ಅಭಿವೃದ್ಧಿ ಅನ್ನೋದು ಆಗಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಅವರು MLA ಆಗ್ತಾರೆ, ಹೆಚ್ಚು ಅಭಿವೃದ್ಧಿ ಆಗ್ತದೆ. ಮೊದಲನೇದಾಗಿ ಡಿಕೆ ಮೋಹನ್ ಅವರಿಗೆ ಪೂರ್ವ ಜಿಲ್ಲಾಧ್ಯಕ್ಷರಾಗಿ ಅವರ ನೇಮಕ ಇದೆ. ಅವರು ಸಮಾರಂಭವನ್ನು ನಾವು ಮಾಡಿದ್ದೀರಿ. ಅವರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಅವರ ಬೆಂಬಲದಿಂದ ನಮ್ಮ ಉಮಾಶಂಕರ್ ಅವರು ಎ ನಾರಾಯಣಪುರದಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಕಾಂಗ್ರೆಸ್ಸಿಂದ. ಅವರು ಜನನಾಯಕ, ಯುವ ನಾಯಕ. ನಮ್ಮ ಒಂದು ವಾರ್ಡಿನಲ್ಲಿ ಬಡವರಿಗೆ, ಬಗ್ಗರಿಗೆ, ಆಮೇಲೆ ಮಕ್ಕಳಿಗೆ ಎಜುಕೇಷನ್ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಯಾವುದಾದ್ರೂ ಒಂದು ಯೋಜನೆಗಳಿದೆ ಅದು ಜನಗಳಿವರೆಗೂ ತಲುಪಿಸ್ತಾ ಇದ್ದಾರೆ. ಅವ್ರಿಗೆ ಯಾರಿಗೆ ಏನು ಸಿಕ್ಕಿಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಹೇಳಿ ಖುದ್ದು ಅವರೇ ನಿಂತು ಮನೆ ಮನೆಗೂ ಹೋಗಿ ಈ ಥರ ಸರ್ಕಾರದವರು ಬಿಟ್ಟಿದ್ದಾರೆ, ಈ ಥರ ಯೋಜನೆಗಳಿದೆ, ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಪ್ರತಿ ಮನೆಯಲ್ಲೂ ಹೇಳ್ತಾ ಇದ್ದಾರೆ. ಮೇಡಮ್, ನಮ್ಮ ಮೋಹನ್ ಸಾರ್ ಅವರ ಆಶೀರ್ವಾದ ಅವ್ರ ಮೇಲಿದೆ. ಅವರ ಮಾರ್ಗದರ್ಶನದಲ್ಲಿ ಅವರು ನಮ್ಮ ಒಂದು ಎ ನಾರಾಯಣಪುರದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಮಕ್ಕಳು, ದೊಡ್ಡವರು, ಹಿರಿಯರು ಎಲ್ಲರ ಬಾಯಲ್ಲೂ ಅವ್ರ ಹೆಸರು ಇದೆ. ಅವ್ರ ಈ ಸಲ ಆಕಾಂಕ್ಷಿ ಅವ್ರು ಟಿಕೆಟ್ ತೊಗೊತಾರೆ, ಅವ್ರನ್ನ ನಾವು ಗೆಲ್ಲಿಸ್ಕೊಂಬತ್ತೀರಿ. ತುಂಬ ಕೆಲಸ ಮಾಡಿದ್ದಾರೆ ಮೇಡಮ್, ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ನೀವು ಮೀಡಿಯಾವರು, ನೀವು ನಮ್ಮನ್ನ ಬಿಟ್ಟು ಬೇರೆ ಒಂದು ಇದರಲ್ಲೂ ನಮ್ಮ ಒಂದು ಕ್ಷೇತ್ರನೇ ಅಲ್ಲ ಮೇಡಮ್, ಅಕ್ಕಪಕ್ಕ ಇರೋವಂಥ ಕ್ಷೇತ್ರದಲ್ಲೂ ಅವ್ರ ಬಗ್ಗೆ ಕೇಳಿ. ತುಂಬ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಖಂಡಿತ ಹೇಳ್ತೀನಿ, ಅವರು ಸಿಲಿಸಿ ಟಿಕೆಟ್ ಬಂದರೆ ಕಾಂಗ್ರೆಸ್ ಪಕ್ಷದಿಂದ ಗೆಲ್ತಾರೆ. ಡಿಕೆ ಮೋಹನ್ ಸರ್ ಅವರಿಗೆ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ ಮೇಡಮ್. ಇದೇ ನಮ್ಮ ಮಾತು. ನಮ್ಮ ಹೆಸರು ಓಂ ಶಕ್ತಿ ಗೋಪಾಲನು. ಬಾಬಣ್ಣ ಅವರು ಸುಮಾರು ನಾವು ಒಂದು 37 ವರ್ಷದಿಂದ ನೋಡ್ತಾ ಇದ್ದೀನಿ. ಕಾಂಗ್ರೆಸ್ಸಲ್ಲೇ ಇದ್ದಾರೆ, ಎಲ್ಲೂ ಇಲ್ಲ, ಎಲ್ಲೂ ಯಾರ ಕಡೆ ಎಲ್ಲೂ ಹೋಗಿಲ್ಲ. ಕಾಂಗ್ರೆಸ್ಗೆ ಹುಟ್ಟಿದ್ದಾರೆ, ಕಾಂಗ್ರೆಸ್ಗೆ ಬೆಳೆದಿದ್ದಾರೆ ಬಾಬಣ್ಣವರು. ಅವ್ರು ಎಷ್ಟೋ ಒಳ್ಳೆ ಸಹಾಯ ಮಾಡಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ஆனால் ಯಾವ ಥರನೂ ಈಗ ಅವ್ರ ಕಡೆ ಇವ್ರ ಕಡೆ ಹೋಗಿ ಏನು ಮಾಡಲ್ಲ, ಒಳ್ಳೆಯದೇ ಮಾಡ್ತಾರೆ. ಅವರಿಂದ ಬಾಬಣ್ಣನಿಂದ ನಮ್ಮ ಉಮಾಶಂಕರನ್ನ ಅವರು ಬಂದ ಮೇಲೇ ಉಮಾಶಂಕರನ್ ಬಂದು ಅವರು ಬಾಬಣ್ಣನ ಜೊತೆಲಿ ಸೇರಿದ್ದಾರೆ. ಅದೇ ಒಂದು ಒಳ್ಳೆ ವ್ಯಕ್ತಿ ಆಗಿದೆ. ಇವಾಗ 2 ವರ್ಷದಿಂದ ಇಲ್ಲಿ ಕೆಆರ್ ಪುರಂ ಕ್ಷೇತ್ರದಲ್ಲಿ ಬಾಬಣ್ಣನ ಜೊತೆಯಲ್ಲಿ ಬಂದು ಉಮಾಶಂಕರ್ ಸೇರಿರೋದಕ್ಕೆ ಈ ಕೆಆರ್ ಪುರಂ ಕ್ಷೇತ್ರವೇ ಗಿರಿಗಿರಿನಾಗಿದೆ. ಆ ಥರ ಒಂದು ನಮ್ಮ ಪಾರ್ಟಿಗೆ ಒಂದು ಪವರ್ ಕೊಟ್ಟಿದ್ದಾರೆ. ಇವರಿಲ್ಲ ಅಂದರೆ ನಾವೂ ಇಲ್ಲ. ನಾವು ಎಲ್ಲಾವುದು ಹೋಗ್ತೀರಿ ಅಂದರೆ ಉಮಾಶಂಕರನ ಜೊತೆಲಿ ಅವರಿಂದನೇ ನಾವು ಹೋಗ್ತಾ ಇದ್ದೀನಿ.
ಅದರಿಂದ ಬಾಬಣ್ಣನಿಗೆ ಒಂದೇ ಒಂದು ಹೇಳ್ತೀನಿ, ಈ ಸುಮಾರು ಒಂದು 28 ಕ್ಷೇತ್ರ ಇದೆ ಬೆಂಗಳೂರು ಇದರಲ್ಲಿ. ಆ 28 ಕ್ಷೇತ್ರದಲ್ಲಿ MLA ಸೋಲು ಆಗಿದ ಮೇಲೆ ಸೇರ್ಪಡೆ ಮಾಡಿರೋದು ಬಾಬಣ್ಣ ಒಬ್ಬರೇ. ಈ ಬಾಬಣ್ಣ ಒಬ್ಬರನ್ನೇ ಎಂಥ ಕಟಾಣ ಕಟ್ಟಿ ಬಸವರಾಜ್ ಜೊತೆಲಿ ಇರೋರನ್ನ ಕರ್ಕೊಂಡು ಬಂದು ಕಾಂಗ್ರೆಸ್ಸಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಅದು ಬಾಬಣ್ಣನಕ್ಕೂ ಒಳ್ಳೆ ಥ್ಯಾಂಕ್ಸ್ ಹೇಳ್ತೀನಿ. ಕಾಂಗ್ರೆಸ್ ಬಲವಾಗಿದೆ. ಈ KR ಪುರಂ ಕ್ಷೇತ್ರದಲ್ಲಿ ನೆಕ್ಸ್ಟ್ ಕಾಂಗ್ರೆಸ್ 1.5 ಲಕ್ಷದಲ್ಲಿ ಬಾಬಣ್ಣ ಅವರು ಗೆಲ್ಲಿತಾರೆ. ಜೊತೆಯಲ್ಲಿ ಉಮಾಶಂಕರನ್ ಅವರು, ನಾವು ಓಂ ಶಕ್ತಿ ಅವರು ಎಲ್ಲ ಬಲ ಅವ್ರಿಗೆ ಬಾಬಣ್ಣನಿಗೆ ಖಂಡಿತ ಇದೆ. ಕಾಂಗ್ರೆಸ್ಗೆ ಜೈ. ಅರುಳಪ್ಪ ಅಂತ, ನಾನು ಉದಯನಗರ ಬ್ಲಾಕ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆತ್ಮೀಯರೇ, ಇವತ್ತೊಂದು ವಿಶೇಷವಾದಂಥ ದಿನ. ಈ ದಿನ ನಮಗೆ ಒಂದು ಸುವರ್ಣ ದಿನ ಅಂಥೇಳಿ ಸುವರ್ಣ ಅಕ್ಷರಗಳಲ್ಲಿ ಬರ್ಕೊಳ್ಬೇಕಾಗಿರೋಂಥ ಒಂದು ದಿನ. ಯಾಕೆ ಅಂತ ಹೇಳಿದ್ರೆ DK ಮೋಹನ್ ಬಾಬುರವರು ಅವರು ನಡೆದು ಬಂದಂಥ ಹಾದಿ ಅಥವಾ ದಾರಿ, ಅವರು ರಾಜಕೀಯ ಕ್ಷೇತ್ರದಲ್ಲಿ ಭಾಳ ಹೆಚ್ಚಿನ ಸೇವಾ ಕಾರ್ಯಗಳನ್ನು ಮೂಲಕವಾಗಿ ಅವರು ರಾಜಕೀಯಕ್ಕೆ ಒಳಗಡೆ ಬಂದಿದ್ದಾರೆ. ಹಲವಾರು ಕೆಲಸಗಳನ್ನು ಮಾಡಿಕೊಂಡು ಜನರ ವಿಶ್ವಾಸ ಪ್ರೀತಿಯನ್ನು ಗಳಿಸ್ಕೊಳ್ಳುತ್ತಾ ಇವರೊಬ್ಬರು ಒಳ್ಳೆಯ ನಾಯಕರಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಆತ್ಮೀಯರೇ, ಈಗ ಇವ್ರನ್ನ ನಾವು ಬೆಂಗಳೂರು ಪೂರ್ವ ಜಿಲ್ಲೆಯ ಅಧ್ಯಕ್ಷರನ್ನಾಗಿ KPCC ವತಿಯಿಂದ ಅಥವಾ AICC ವತಿಯಿಂದ ಅವರಿಗೆ ಒಂದು ಲೆಟರ್ ಬರುತ್ತೆ. ತಕ್ಷಣದಲ್ಲೇ ನೀವು ಆ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ನೀವು ಕೆಲಸ ಮಾಡಬೇಕು ಅಂತೇಳಿ ಅದಕ್ಕೆ ಬಹಳ ಸಂಪೂರ್ಣವಾಗಿ ಸಂತೋಷದಿಂದ ಒಪ್ಪಿ ಇವತ್ತು ಅಲ್ಲಿ ಕೆಲಸಕ್ಕೆ ಭಾಗವಹಿಸಿಗೆ ಮುಂದೆ ಹೋಗಿದ್ದಾರೆ. ಆದರೆ ಇವತ್ತು GBA ಏನು ಬಂದಿದೆ, ನಮ್ಮ KR ಪುರಂ ಮತ್ತು ಮಾದೇವಪುರ ಎರಡು ಸೇರಿ 50 ವಾರ್ಡುಗಳಾಗುತ್ತೆ. 50 ವಾರ್ಡುಗಳಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ DK ಮೋಹನ್ ಬಾಬುರವರು ಸತಾಯಗತಾಯ 30 ಕ್ಷೇತ್ರಗಳಲ್ಲಾದರೂ ನಾವು ಗೆಲ್ಲೇಬೇಕು ಅನ್ನುವ ಒಂದು ಪಣ ತೊಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ವಾತಾವರಣ ಬಹಳ ಚೆನ್ನಾಗಿದೆ. ಏನು ಸರ್ಕಾರ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳಿರ್ಬೋದು, ಅದರ ಜೊತೆಗೆ ಅವರ ಒಂದು ಸಿದ್ದರಾಮಯ್ಯವರ ಆಡಳಿತ ಮತ್ತು DK ಶಿವಕುಮಾರ ಪಕ್ಷ ಬಲವರ್ಧನೆಯ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ಮುಂದುವರಿತಾ ಇದೆ. ಅದರ ನೇತೃತ್ವದಲ್ಲಿ DK ಮೋಹನ್ ಬಾಬುರವರು ಮತ್ತು ನಮ್ಮ ಎಲ್ಲ ತಂಡದವರು, ಇದು ವಿಶೇಷವಾಗಿ ಉದಯನಗರ ಬ್ಲಾಕಿನ ಎಲ್ಲ ಕಾರ್ಯಕರ್ತರು ಮತ್ತು ವಾರ್ಡ್ ಅಧ್ಯಕ್ಷರುಗಳು, ಮುಖಂಡರುಗಳು ಇವತ್ತು ಸಕ್ರಿಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಇವತ್ತು ದಿನ ಸುವರ್ಣದಲ್ಲಿ ಬರೆಯುವಂಥ ದಿನ ಅಂತ ಮತ್ತೊಮ್ಮೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರಿಗೆ ಅಭಿನಂದನೆಗಳು, ಅವರಿಗೆ ಹೆಚ್ಚಿನ ಒಂದು ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಇದೇ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು. ನಾವೆಲ್ಲ DK ಮೋಹನ್ ಬಾಬು ಜೊತೆಲಿ ನಮ್ಗೆ ಯಾವ್ದು ಆಸೆ ಆಕಾಂಕ್ಷೆ ಇಲ್ಲ, ನಾವು ಯಾವುದು ಕಾರ್ಪೊರೇಟ್ ಆಕಾಂಕ್ಷೆ ಇಲ್ಲ, ಏನಿಲ್ಲ. ನಾವು ಕಾಂಗ್ರೆಸ್ ಕಾರ್ಯಕರ್ತರು. ನಾವು ನಿಯತ್ತಾಗಿ DK ಮೋಹನ್ ಬಾಬು ಅವರಿಗೆ ಬೆನ್ನು ಕೊಟ್ಟು ಭುಜ ಕೊಟ್ಟು 27 ಏನು ಅಭ್ಯರ್ಥಿಗಳಿಗೆ ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ದಯಮಾಡಿ ನಮ್ಮ ಸಚಿವರು DK ಮೋಹನ್ ಬಾಬು ಜೊತೆ ನಿಲ್ಬೇಕು. ಪಕ್ಷ ಕಟ್ತಾ ಇದ್ದಾರೆ ಅವರು, ಅಂತ ಸಹಕಾರ ಕೊಡ್ಬೇಕು. ಆ ಸಹಕಾರ ಕೊಟ್ಟಲ್ಲಿ ನಿಮ್ಗೆ ಫಲ ಸಿಗ್ತದೆ. ಯಾವತ್ತೂ ಅಷ್ಟೇ ದಯಮಾಡಿ ಎಲ್ಲರೂ ಕ್ಷೇತ್ರದಲ್ಲಿ ಏನೇನ್ ಬೇಕೋ ಅದೆಲ್ಲ ಚಟುವಟಿಕೆ ಶುರು ಮಾಡಿದ್ದಾರೆ. ಆದಕ್ಕೆ ಅವಕಾಶ ಕೊಡಬಾರ್ದು. ಇವತ್ತು DK ಮೋಹನ್ ಬಾಬು ಅವರ ಸಂಘಟನೆ ತುಂಬಾ ಜನ ಗೊತ್ತಿಲ್ಲ. ಎಲ್ಲೆಲ್ಲಿ ವಿಸ್ತಾರ ಆಗಿತ್ತು ಅಂದ್ರೆ ಇವತ್ತು ಬಿಜೆಪಿಯಿಂದ ಸುಮಾರು ಜನ ದಿಗ್ಗಜರು ಇವತ್ತು ಕಾಂಗ್ರೆಸ್ ಬರ್ತಾ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ನಾಯಕತ್ವ, ಕಾಂಗ್ರೆಸ್ ಆಡಳಿತ